ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಒಂದು 4 ವೀಲ್ ಕ್ಯಾಪ್ ಹಾಕುವ. ಆ್ಯಕ್ಚುಲಿ ಅಮೆಝಾನಾಗ ಆರ್ಡ್ರ್ ಮಾಡೋದು ನಾನು. ಇದಕ್ಕೆ ಮ್ಯಾಗ್ ವೀಲ್ ಎಲ್ಲ ಹಾಕಿ ಸುಮ್ಮನೆ ದುಡ್ಡು ಹಾಳು ಮಾಡೋ ಬದಲು ಲೈಕ್ ಇತ್ತಿದ್ದು ವೀಲ್. ಹಾಂ ಇದೆಂತ ಆರ್ಡ್ರ್ ಮಾಡೋದೇ ಬೇರೆ ಬಂದದ್ದೇ ಬೇರೆ. ಇದೆಂತ ಮಾರೆ ಇದ್ರೆ ರೆಡ್ಡೇ ಇಲ್ಲ ಸಿಕ್ಕಿಲ್ಲಲ್ಲ. ಅದೇ ಲೈಕ್ ಇತ್ತು ಇದನ್ನ ರಿಟರ್ನ್ ಮಾಡ್ತಾರೆ. ಜನ್ರೇಷನ್ ಗಾಡಿ ತಗ ಡ್ರೈವ್ ಮಾಡಿ ವಿಚಾರ ಈ ಥರ ಗಾಡಿ ಫೀಲ್ ನಿಮ್ಗೆ ಸಿಕ್ಕುದಿಲ್ಲ. ಎಲ್ಲ ಆಟ ಸಾಮಾನು ಓಡಿಸ್ದಂಗಿರುತ್ತೆ. ವೀಲ್ ಕ್ಯಾಪ್ ಅನ್ಬಾಕ್ಸಿಂಗ್ ಫೇಲ್ ಆಯ್ತು. ತಗಣಿ ಕಂಗ್ರ್ಯಾಚುಲೇಷನ್ಸ್. ಇದ್ರೆ ಯೂಟ್ಯೂಬ್ ಎಲ್ಲ ಕಾಮ್ ಕಾತ್ಲ ಕ್ಯಾಪ್ ಬಂದ್ರ ಮೇಲೆ ಅದನ್ನ ಇನ್ಸ್ಟಾಲ್ ಮಾಡಿ ನಿಮ್ಗೆ ತೋರಿಸ್ತೆ. ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಎಲ್ಲ ಹೆಂಗಿದ್ರಿ, ಹುಷಾರಿದ್ರಿ ಅನ್ಕಂತೆ. ಮಳೆ ಬಪ್ಪಂಗಿತ್ತಪ್ಪ ವೆದರ್. ಮಳೆ ಆಯಿತು, ಮೋಡ ಆಯಿತು. ಬಟ್ ಎಂತಂದರೆ ಗಾಡಿದೊಂದು ವೀಲ್ ಕ್ಯಾಪ್ ಚೇಂಜ್ ಮಾಡೋದಿತ್ತು. ಕಾಣಿ ಮಳೆ ನೀರು ಬಿದ್ದಾಯ್ತು. ಗಾಡಿದೊಂದು ವೀಲ್ ಕ್ಯಾಪ್ ಚೇಂಜ್ ಮಾಡೋಕ್ಕಿತ್ತು. ಇದು ಹಾಕಿ ಸುಮಾರು ಟೈಮ್ ಆಯಿತು. ಆ್ಯಕ್ಚುಲಿ ಮ್ಯಾಗ್ ವೀಲ್ ಹಾಕೋ ಪ್ಲ್ಯಾನೇ ಇತ್ತು. ಮ್ಯಾಗ್ ವೀಲ್ ಹಾಕುವಷ್ಟು ದುಡ್ಡು ಇಲ್ಲ ಈಗ. ಸುಮ್ಮನೆ 20-30 ಸಾವಿರ ಖರ್ಚು ಮಾಡೋಕ್ಕಿಂತ ಒಂದು ಒಳ್ಳೆ ರೇಟಿಂದ ವೀಲ್ ಕ್ಯಾಪ್ ತರಿಸಿದೆ. ಇಲ್ಲಿ ಕಾಣಿ ಸೇಮ್ ಇದೇ ಪ್ಯಾಟರ್ನಾಗೆ ತರಿಸಿದ್ದು. ಇದು ಹಳಿ ವೀಲ್ ಕ್ಯಾಪು. ಆಲ್ಮೋಸ್ಟ್ ಎಲ್ಲ ಹೋಯ್ತು. ಈಚೆ ವೀಲ್ ಕ್ಯಾಪ್ ಅಂತೂ ಅರ್ಚಿ ಅಂತ ಇಲ್ಲ. ಈಗೇನು ಈ ವೀಲ್ ಕ್ಯಾಪ್ ಅಂತೂ ಉದುರಿ ಹೋಯ್ತು. ಲಾಸ್ಟ್ ಟೈಮ್ ಬೆಂಗಳೂರು ಹೋಗಿ ಬಪ್ಪತ್ತಿಗೆ ಉದುರಿಯೇ ಹೋಯ್ತು. ಎಂಥದ ಮಳೆ ಬಂತಲ್ಲ ಓಡ್ ಮಳೆ ಶುರುವಾಯ್ತಪ್ಪ. ಏನ ನಿಂದ ಗಲಾಟೆ ಅಂತ? ಹಾಂ ಎಂತ ಗಲಾಟೆ? ಬಿಡ್ಕ ಎಂತ ಮಾಡಲ? ಮೊಬೈಲ್ ಕೊಟ್ಟದ್ದು ಅವನಿಗೆ. ಮೊಬೈಲ್ ಕೊಟ್ಟರೆ ಆನಂದ ಮಾಡಿದೆ ಬಿಟ್ಟು ಗಾಡಿ ಮಳೆ ಬರ್ತಿತ್ತು. ಕುಪ್ಪಳ ಮಳೆ ಬಂತಲ್ಲ ಮಗ, ಕೆಲಸ ಇತ್ತು ನನಗೆ. ಹಾಂ ಮಳೆ ಬಂತಲ್ಲ, ಎಂತ ಮಾಡೋದು? ಮಳೆ ಬೇಗ ಒಯ್ಲಿ ಅಂತ ಮೇಲೆ ಹೋಗಲ್ಲ. ಕೂತ್ಕೋ, ಸುಮ್ಮನೆ ಅಲ್ಲೇ ಇರೋ, ಬರಬೇಡ, ಕೆಳ ಬರಬೇಡ, ಅಲ್ಲೇ ಗುಡ್ ಬಾಯ್ ಅಲ್ಲ ನೀನು. ಕೂತ್ಕೋ, ಅಲ್ಲೇ ಕೂತ್ಕೋ, ಗುಡ್ ಬಾಯ್. ನೀವು ಅಲ್ಲೇ ಕೂತ್ಕೊ, ನಾ ಇಲ್ಲೇ ಕೂತ್. ಮಳೆ ನಿಂತಾಗಿತ್ತು ಪಾಪ. ಬರ್ತೇನೆ ನೀನು. ಏಯ್ ಕೇಳದಷ್ಟೇ ಬರ್ತೀಯ ಅಂದೇಳಿ ಬಾ ಅಂದೇಳಿ ಎಲ್ಲ ನಿಮಗೆ. ಸರಿ ತಯಾರಿದ್ದೆಲ್ಲ ಹೋಪ್ ಕೇಳಿಗಾರು ಮೆರೂದಂದ್ರೆ ಸೈ ನಿಂಗೆ ಫುಡ್ ಮೇಲೆ ಹಾಕ್ತೇನೆ. ನಿಂದು ಸೆಕೆಂಡ್ ಕೊಡು ಅಪ್ಪ. ಗುಡ್ ಬಾಯ್. ಹಾಂ ಸ್ವಲ್ಪ ಕಾಲಿಲ್ಲ. ಅರ್ಧ ಗಂಟೆ ಸಮ ಹೊಡಿತು ಮಳೆ. ಹೊಡೆದು ಬಿಡ್ತಪ್ಪ. ಈಗ ವಾಪಸ್ ಶುರು ಮಾಡೋ. ನಾನೇನೋ ಇವತ್ತು ಬಿಡೋದಿಲ್ಲ ಅಂದ್ಕೊಂಡಿದ್ದೆ. ಪಟ ಒಂದು 4 ವೀಲ್ ಕ್ಯಾಪ್ ಹಾಕುವ. ಆ್ಯಕ್ಚುಲಿ ಅಮೆಝಾನಾಗ ಆರ್ಡ್ರ್ ಮಾಡೋದು ನಾನು. ಬಂದಿತ್ತು. ಈಗೇನು ಗುಂಡ ಇವತ್ತು ನಮ್ಮೊಟ್ಟಿಗೆ ಅಸಿಸ್ಟೆಂಟ್ DOP ಗುಂಡಿದ್ದ. ಯೂಟ್ಯೂಬೆಲ್ಲ ಬೈಂದಿಯಲ್ಲ ವೀಡಿಯೋ ಎಲ್ಲ ಎಂತ ಅಂತಾರಲ್ಲ ಮಕ್ಕಳೆಲ್ಲ ಕಾಣ್ತಾರೆ. ಹೌದಾ? ಎಂತ ಅಂದ್ರ ಇನ್ನು ಮಾಡಿ ಅಂದ್ರೆ ಅಷ್ಟೇ. ಹೌದಾ? ಅಲ್ಲ ಈಗ ಒಂಚೂರು ವೀಡಿಯೋ ಮಾಡಿ ತಗೋ. ಆ್ಯಕ್ಚುಲಿ ಇದು ಅಮೆಝಾನೇ ತರಿಸದ್ದು. ಅಮೆಝಾನೇ ಆರ್ಡ್ರ್ ಮಾಡೋದಪ್ಪ. ಆ್ಯಕ್ಚುಲಿ 26 ಡೇಟ್ ತೋರಿಸ್ತಿತ್ತಪ್ಪ ಡೆಲಿವರಿದು. ಇವತ್ತೇ ಬಂತು. ನಂಗೆ ಆಶ್ಚರ್ಯ ಅನಿಸ್ತು ಇಷ್ಟು ಬೇಗ ಹ್ಯಾಂಗೆ ಬಂತಂದೇಳಿ. ಬನ್ನಿ, ಇದಕ್ಕೆ ಮ್ಯಾಗ್ ವೀಲ್ ಎಲ್ಲ ಹಾಕಿ ಸುಮ್ಮನೆ ದುಡ್ಡು ಹಾಳು ಮಾಡೋ ಬದಲು ಲೈಕ್ ಇತ್ತಿದ್ದು ವೀಲ್ ಕ್ಯಾಪ್. ಒಂದು 2,000 ರೂಪಾಯಿ ಒಳಗೆ ಆತ್ತ. ಖರ್ಚು ಕಮ್ಮಿ ಆಯ್ತು, ಲುಕ್ಕು ಬತ್ತು. ಬನ್ನಿ ಅನ್ಬಾಕ್ಸ್ ಮಾಡುವ. ನಂಗೆ ಆ್ಯಕ್ಚುಲಿ ಸೇಮ್ ಅದೇ ಡಿಸೈನ್ ಬೇಕಿತ್ತು. ಬೇರೆ ಎಲ್ಲ ಹುಡುಕ್ದೆ ಅದರ ಗಲೀಜಿತ್ತಪ್ಪ ಕಾಮಿಗೆ. ಅಷ್ಟಂತ ಇಷ್ಟ ಇಲ್ಲ. ಆಲ್ರೆಡಿ ಇದೇ ಹಾಕಿನಲ್ಲ, ಇದೇ ಇರಲಿ ಅಂದೇಳಿ ಮತ್ತು ವಾಪಸ್ ಅದನ್ನೇ ಸೇಮ್ ಪೀಸೇ ತರಿಸಿದ್ದು. ಎಂತ ಇದಿಲ್ಲ, ಫಸ್ಟೇನಿಲ್ಲ ಅಣ್ಣ. ಡ್ಯಾಮೇಜ್ ಆದ ಪೀಸನ್ನು ಕಳಿಸ್ಬೇಡಿ. ಇದು ಅಮ್ಮಯ್ಯ
ಎಸ್. ಹಾಂ, ಇದೆಂತ? ನಾನು ಆರ್ಡ್ರ್ ಮಾಡಿದ್ದೇ ಬೇರೆ, ಬಂದದ್ದೇ ಬೇರೆ. ಇದೆಂತ ಮಾರೆ? ದೊಡ್ಡ ಫ್ರಾಡ್ ನನ್ನ ಮಕ್ಕಳು ಮಾರೆ. ಓಕೆ, ಹೀಗೆ ಇದ್ರೆ ರೆಡ್ಡೇ ಇಲ್ಲ. ನನ್ನ ಗಾಡಿದು ಕಾಣ ಆ್ಯಕ್ಚುಲಿ ಅಲ್ಲ, ರೆಡ್ ಮತ್ತು ಬ್ಲ್ಯಾಕ್ ಎಲ್ಲ ಇತ್ತು. ಮತ್ತೆ ಮಳೆ ಬಂತು, ಓಡುದೆ. ಮಳೆ ಬಂತು, ನೀ ಅಂತಿಲ್ಲ, ಬೇಡ ಇದು. ಈ ಕಲರ್ ಹಾಕುದೇ ಇಲ್ಲ. ಇಲ್ಲ ಹಾಕುದ, ಎಂತ ಮಾಡೋದು? ಡೀಸೆಂಟ್ ಇತ್ತು ಲುಕ್ ಅಲ್ಲ? ಎಕ್ಸ್ಚೇಂಜ್ ಮಾಡ್ರಿ. ಎಷ್ಟು ದಿವಸ ಬಿಟ್ಟು ಬಂತಪ್ಪ ಹತ್ರ. ಒಂದು ಸ್ವಲ್ಪ ಸುಮ್ಮನೆ ಹಿಂಗೆ ಇಟ್ಟು ಕಾಂಬ ಬನ್ನಿ, ಹಚ್ಚಿಗಪ್ಪ ಈ ಸಿಗಲ್ಲ. ಹೆಂಗೆ ಬರ್ಕೊಂಡ ಲೈಕಿಲ್ಲಲ್ಲ? ಅದೇ ಲೈಕ್ ಇತ್ತು. ಬೇಡ, ಇದನ್ನ ರಿಟರ್ನ್ ಮಾಡ್ತೆ. ರಿಟರ್ನ್ ಆಪ್ಷನ್ ಇತ್ತ ಕಾಂಬ ಇಲ್ಲಿ ಮಾರ. ನಾನೇನೋ ಅಂದ್ಕೊಂಡಿದ್ದೆ, ಎಲ್ಲ ಹಾಳಾಯ್ತು, ಕಿಚ್ಚಿಡ್ಕೋಯ್ತು. ಅದನ್ನ ಪುನಃ ಬಾಕ್ಸ್ ಹಾಕಿ ಅವ್ರಿಗೆ ಕಳಿಸಿ ಅವ್ರಿಂದ ವಾಪಸ್ ತಂದು ಕೊಡೋದು ಹೇಗಳಿಕು. ವಾಪಸ್ ಎತ್ತಿ ಕಾರಿಗೆ ಇಡು, ಬೇಡ. ಇದು ನಾನು ಅಂದ್ಕೊಂಡದ್ದೆ ಅಂತ ಇಲ್ಲಿ ಬಂದದ್ದೆ ಅಂತ ಇದನ್ನ ಹಾಕಿ ಸುಮ್ಮನೆ ಟೈಮ್ ವೇಸ್ಟ್, ಮೂಡೆಲ್ಲ ಹಾಳಾಯ್ತು. ನಾ ಏನೋ ಖುಷಿಯಾಗಿ ಇದೆ, ಹೊಸ ವೀಲ್ ಕ್ಯಾಪ್ ಬತ್ತು, ಗಾಡಿ ಲುಕ್ ಚಂದ ತೋರುತ್ತೆ ಅಂತೇಳಿ ಗೊತ್ತಿರುತ್ತೆ. ಕಾರ್ ಇಟ್ಕೊಂಡಾರ, ಕಾರ್ ಬಗ್ಗೆ ಕ್ರೇಜ್ ಇಪ್ಪರಿಗೆಲ್ಲ ಗೊತ್ತಿರುತ್ತೆ. ತನ್ನ ಗಾಡಿನ ಒಳ್ಳೆ ಲುಕ್ಕಿಗೆ ಕಾಂಬೋದು ಎಷ್ಟು ಖುಷಿ ಇರುತ್ತೆ ಅಂದೇಳಿ. ಎಂತ ಮಾಡೋದು, ಸಾಯಿ ಇದನ್ನ ವಾಪಸ್ ರಿಟರ್ನ್ ಮಾಡುವ. ಬಟ್ ಕಾಂಬ ಇದನ್ನ ರಿಟರ್ನ್ ಮಾಡಿ ಬೇರೆ ತರಿಸ್ದೆ. ಬಟ್ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೆ. ನೆಕ್ಸ್ಟ್ ಅದು ಹೊಸದು ಬಂದ್ರ ಮೇಲೆ ಫಿಟ್ಟಿಂಗ್ ಮಾಡೋದೆಲ್ಲ ವೀಡಿಯೋ ಹಾಕ್ತೆ. ಎಸ್, ಹಪ್ಪ ಬನ್ನಿ. ರೋಡ್ ಸೈಡ್ ಎಡ್ಜ್ ಎಲ್ಲ ಇರುತ್ತಲ್ಲ, ರೋಡ್ ಸೈಡ್ ಎಡ್ಜ್ ಮತ್ತು ಆ ಡಿವೈಡ್ರೆಲ್ಲ ಇರುತ್ತಲ್ಲ, ಕೆಲವೊಂದು ಸಲ ಓವರ್ಟೇಕ್ ಮಾಡಿತ್ತು ಲೈಟ್ ಆಯ್ತು, ಹಂಗಿತ್ತು ಲಾಸ್ಟ್ ಟೈಮ್ ಹಾಗೆ ಆಯಿತು. ಇದು ಎಂಥದ್ದಂದ್ರೆ, ನಾನು ಬ್ಯಾಂಗ್ಳೂರು ಹೋಗಿದೆ, ಟ್ರಾಫಿಕ್ ಇತ್ತು ಸ್ವಲ್ಪ, ನಾನು ಲೈಟಾಗಿ ನುಗ್ಸೋಕೋದೆ ಗಾಡಿನ. ಅದು ರೈಟ್ ಸೈಡ್ ಸಣ್ಣ ಡಿವೈಡ್ರ್ ಇತ್ತು, ಅದು ಕಾಣಿಸ್ಲ ನಂಗೆ, ಹೈಟ್ ಇತ್ತಲ್ಲ ಗಾಡಿ, ಸೊ ಅರ್ಚಿ ಬಿಡ್ತು. ಇನ್ ಕೇಸ್ ಇದೆಲ್ಲ ಇದು ಸ್ವಲ್ಪ ಪ್ರೊಫೈಲ್ ಹೊರಗಿತ್ತು, ಈ ವೀಲ್ ಕ್ಯಾಪಿಂದ ಕಣಿ ಹೊರಗಿತ್ತು ಇದು ಬಾಡಿಗಿಂತ. ಹಾಗಾಗಿ ಎಂತ ಇಲ್ಲ, ಖಾಲಿ ಇದು ಮಾತ್ರ ಸ್ಕ್ರ್ಯಾಚ್ ಆಯ್ತು. ಇಲ್ಲಾಂದ್ರೆ ಈ ಫೆಂಡರ್, ಬಾಡಿ ಗೀಡಿ ಎಲ್ಲ ಅರ್ಚಿತೀತೇನೋ, ಬಂಪರ್ ಎಲ್ಲ ಅರ್ಚಿತಿ. ಸೇವ್ ಮಾಡಿತ್ತಿದ್ದು ಒಂದೆರಡು ಸಲ. ಹಾಗಾಗಿ ನಂಗೆ ಸೇಮ್ ಪ್ಯಾಟರ್ನ್, ಸೇಮ್ ಸೈಜ್ ಅದೇ ಥರ ಹಾಕುವ ಅಂತೇಳಿ ಪ್ಲ್ಯಾನ್ ಮಾಡೋದು. ಮ್ಯಾಗ್ವೀಲ್ ಹಾಕಕ್ಕೆ, ಬಟ್ ಮ್ಯಾಗ್ವೀಲ್ ಹಾಕಿರ್ತಲ್ಲ, ಮೈಲೇಜು ಡ್ರಾಪು, 1-2-3 ಮೈಲೇಜ್ ಡ್ರಾಪ್, ಮತ್ತೊಂದು 30-40 ಖರ್ಚಿತ್ತು. ಸುಮ್ಮನೆ ಬೇಡ, ಹಳೆ ಗಾಡಿ ಅಲ್ಲ, ಅದನ್ನು ಜಾಸ್ತಿ ರೆಡಿ ಮಾಡಿಸೋದು ಬೇಡ. ಹೊಸ ಗಾಡಿ ಅಪ್ಗ್ರೇಡ್ ಪ್ಲ್ಯಾನ್ ಇತ್ತು, ಬಟ್ ಈಗ ಬತ್ತಿದ ಗಾಡಿ ಅದು ಲಗವಿಲ್ಲ, ಒಂಚೂರು ಇಷ್ಟ ಆಗ್ತಲ್ಲ ಯಾವ ಗಾಡಿ. ಬಟ್ ಈ ಗಾಡಿ ನಿಮ್ಗೀಗ ಎಷ್ಟು ಟೈಮ್ ಇತ್ತು, ಈ ಜನ್ರೇಷನ್ ಗಾಡಿ ಡ್ರೈವ್ ಮಾಡಿ, ಎಷ್ಟಾಯ್ತು ಅಷ್ಟು ಈ ಪವರ್ ಇಪ್ಪು ಗಾಡಿನ ಡ್ರೈವ್ ಮಾಡಿ. ಅಂತಂದ್ರೆ ಫ್ಯೂಚರಿಗೆ ಈ ಥರ ಗಾಡಿ ಫೀಲ್ ನಿಮ್ಗೆ ಸಿಕ್ಕೋದಿಲ್ಲ, ಎಲ್ಲ ಆಟ ಸಾಮಾನು ಓಡಿಸ್ದಂಗಿರುತ್ತೆ. ವೀಲ್ ಕ್ಯಾಪ್ ಅನ್ಬಾಕ್ಸಿಂಗ್ ಫೇಲ್ ಆಯ್ತು, ಹಾಗಾಗಿ ಒಂದು ಬೇರೆ ಅನ್ಬಾಕ್ಸಿಂಗ್ ಮಾಡೋದು ಬನ್ನಿ. ಒಂದಲ್ದಿರೋ ಒಂದು ತಯಾರಿತ್ತು ನಮ್ಮ ಕೂಡ. ಒಂದು ಮನೆಗೊಂದು ಬೇಸಿಕ್ ಸೆಟ್, ನಮ್ಮ ಅಮ್ಮನಿಗೆ ದೊಡ್ಡಮ್ಮನಿಗೆಲ್ಲ ಟಚ್ ಸ್ಕ್ರೀನೆಲ್ಲ ಯೂಸ್ ಮಾಡೋ ಬರ್ತಿಲ್ಲ. ಸೊ ಬೇಸಿಕ್ ಸೆಟ್ ಒಂದು ತಗೊಬಂದೆ ನೋಕಿಯಾದವ್ರದ್ದು. ಅದು ಮುಂಚೆ ಒಂದಿದ್ದಿತ್ತು, ಅದು ಹಾಳಾಯಿತು. ಬೇಸಿಕ್ ಸೆಟ್ ತಗೊಬಂದೆ, ಇದನ್ನಾರು ಅನ್ಬಾಕ್ಸ್ ಮಾಡು. ಈ ಕಾಣಿ ಹೊಸ ಮೊಬೈಲ್ ಇದು, ಯಾವ ಲಾರಿ ಟೈರ್ ಇಟ್ರೆ ಅಂತ ಅತ್ಲ ಗಟ್ಟಿ ಮುಟ್ಟೆ. ನನಗೆ ಹೀಗಿಂದೆಲ್ಲ ಯೂಸ್ ಮಾಡ್ಕೊಂಡೇಳಿ ಆಸೆ, ಬಟ್ ಎಂತ ಮಾಡೋದು, ಈ ಸೋಷಿಯಲ್ ಮೀಡಿಯಾ ಎಲ್ಲ ಹ್ಯಾಂಡ್ಲ್ ಮಾಡ್ಕಲ್ಲ. ಸೊ ಹಾಗಾಗಿ ಇದು ನಮ್ಮ ಹತ್ರ ಯೂಸ್ ಮಾಡೋಕೆ ಆಗ್ತಿಲ್ಲ. ರಾಗ್ಲಿಲ್ಲ ಹೋಯ್, ವಾಟ್ಸಪ್ ಇಲ್ಲ ಎಂತಿಲ್ಲ, ಯಾವ ರಾಗ್ಲಿಲ್ಲ. ಎಲ್ಲಿ ನಮ್ಮ ಮೊಬೈಲ್ ದಿನಕ್ಕೆ ಒಂದು 10 ಸಲ ಬೀಳುತ್ತೆ, 10 ಸಲದ ಹೇಳುತ್ತೆ.
ಆ ಸ್ಕ್ರ್ಯಾಚ್ ಆಗಿ ಐಫೋನ್ ಎಲ್ಲ ಬಿದ್ದರೆ ಹೊಟ್ಟೆ ಅಂತೂ ಉರಿತದೆ ಸರಿ. ಇದೀಗ ದೊಡ್ಡ ಮನೆಗೆ ತಂದದ್ದು, ಮನೆಗೆ ಒಂದು ಮೊಬೈಲ್ ಬೇಕಲ್ಲ ಹಾಗೆ ಹಿಡ್ದಾರ ಹೊಸ ಮೊಬೈಲ್ ಬಂತಲ್ಲ ತಗಣಿ. ಕಂಗ್ರ್ಯಾಚುಲೇಷನ್ಸ್. ಹಾಂ ಎಂತ ನಿಂದೆಂತ ಮೊಬೈಲ್ ಬೇಕಾ ನಿಂಗೆ? ಹಾಂ ಆಯ್ತಲ್ಲ, ಹೊಸ ಮೊಬೈಲ್ ಬೇಕಂದೇಳಿ ಮೊಬೈಲ್ ಆಯ್ತಲ್ಲ, ಸಾಕಲ್ಲ ಇದು. ಹಾಂ ಇದ್ರೆ ಯೂಟ್ಯೂಬೆಲ್ಲ ಕಾಮ್ ಕಾತಲ್ಲ, ನಾನೇ ತೋರಿಸ್ತೆ ವಿಡಿಯೋ ಎಲ್ಲ ಆಗ. ಹಾಂ ಸಾಕು, ಮತ್ತೆ ಇದು ಫೋನ್ ಬಂದು ಸಾಕಲ್ಲ, ಅಷ್ಟೇ ಅಷ್ಟೇ ಸಾಕಲ್ಲ. ನಿನ್ನೆ ಎಂತದ ಕ್ಯಾಕ್ ಕ್ಯಾಕ್ ಅಂದೇಳಿ ಪಾರ್ಟಿ ಇಲ್ಲ, ಹೊಸ ಮೊಬೈಲ್ ತಗೊಂಡ್ರಿ? ಹಾಂ ಹಾಂ ಅಡ್ಲ ಉಂಡಾ ಸಾಯಂಕಾಲ ಪಾರ್ಟಿ ಬಾ. ಓಕೆ ಬನ್ನಿ, ಅದನ್ನು ರಿಟರ್ನ್ ಮಾಡಿ ನೆಕ್ಸ್ಟ್ ಕ್ಯಾಬ್ ಅಪ್ಪಲ್ಲರಿ ವೆಯ್ಟ್ ಮಾಡಿ ಹಾಕ್ತೆ. ಇದೇ ವಿಡಿಯೋ ಕಂಟಿನ್ಯೂ ಮಾಡ್ತೆ. ನೆಕ್ಸ್ಟ್ ಕ್ಯಾಬ್ ಬಂದ್ರ ಮೇಲೆ ಅದನ್ನು ಇನ್ಸ್ಟಾಲ್ ಮಾಡಿ ನಿಮ್ಗೆ ತೋರಿಸ್ತೆ. ಅಲ್ಲಿವರೆಗೂ ಬಾಯ್. ಅದು ಮೊನ್ನೆ ರಿಟರ್ನ್ ಮಾಡೋದು ವೀಲ್ ಕ್ಯಾಪ್ ಇವತ್ತು ಬೈಂತ ಕಲೆಕ್ಟ್ ಮಾಡ್ಕಂತೆ. ಬನ್ನಿ ಇಲ್ಲೇ ಓಪನ್ ಮಾಡು. ಅದು ಮೊನ್ನೆ ತರ್ಸೋದು ಒಂದು ಎಂತೆಂಥದ್ದು ಬೈಂತ, ಇವತ್ತು ತರ್ಸೋದವ್ರು ಲಗಾವಿತ್ತ ಕಾಮ ಓಪನ್ ಮಾಡ್ರು. ಅದು ರಿಟರ್ನ್ ಮಾಡ್ರಿ. ಹಾಂ ಅದು ರಿಟರ್ನ್ ಮಾಡಿ. ಅದು ನಾನು ತರ್ಸೋದೇ ಬೇರೆ, ಇಲ್ಲಿ ಬಂದು ಬೇರೆ. ಹಾಂ ಈಗ ಕರೆಕ್ಟ್ ಬಂದಿದೆ. ಎಸ್ ಕಮಾನ್. ಇದೆ ಮೊನ್ನೆ ಆರ್ಡರ್ ಮಾಡೋದಿದೆ, ವಾರ ಕಳ್ಸಿ ಕೊಟ್ಟದ್ದು ಬೇರೆ ಅವರು ಸಹ ಇಲ್ಲ. ಅದು ಎಂದ ಮ್ಯಾಗಿ ಅವನಿಗೆ ಎಷ್ಟು ಗಂಟೆ ಬಂತರವ ಇದು? ಅದು 1,500-2,000 ಅಷ್ಟೇ. ಆ್ಯಕ್ಚುಲಿ ಬೆಂಗಳೂರಿಗೆ ಹೊರಟಿದ್ದು ನಾವು, ಈಗ 5:15 ಹೊಡ್ಕೊಂಡು ಮಾಡದ್ದು. ಗಂಟೆ ಆಯ್ತು ಸಾಯಿಲಿ, ಅರ್ಧ ಗಂಟೆ ಇದ್ದಿದ್ದು. ಫಿಟ್ಟಿಂಗ್ ಮಾಡ್ಕೊಂಡೆ ಹೋಗ್ದ, ಎಂತ ಮಾಡೋದು ಗೊತ್ತಿಲ್ಲ. ಫಿಟ್ಟಿಂಗ್ ಮಾಡ್ಕೊಂಡೆ ಅಪ್ಪ. ಹೌದಾ? ಅದು ಇರುತ್ತೆ ಬ್ರೋ, ಎಂತ ಲಾಸ್ಟ್ ಟೈಮ್ ತರ್ಸೋದು ಇರುತ್ತೆ ಸಾಯಿಲ್ಲ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿ ಅನ್ಬಾಕ್ಸ್ ಮಾಡ್ಕೊಂಡ್ರೆ ವಿಡಿಯೋ ಮಾಡಿ ಇದೆ. ಆದರೆ ಅರ್ಧ ವಿಡಿಯೋ ಮಾಡಿದೆ. ಅರ್ಧ ವಿಡಿಯೋ ಹೆಂಗಂದ್ರೆ ಓಪನ್ ಮಾಡಿ ಹಿಂಗೆ ತೋರಿಸ್ದೆ, ನಾನು ಆರ್ಡರ್ ಮಾಡೋದೇ ಬರಲ್ಲ ಸಾಯಿಲ್ಲ. ಅದಕ್ಕೆ ರಿಟರ್ನ್ ಹಾಕಿ ಬೇರೆ ತರಿಸ್ದೆ. ಇದು ಆರ್ಡರ್ ಮಾಡೋದು ನಾನು. ನಾಲ್ಕು ಉದರ್ಬೇಕು ಮತ್ತೆ ಒಂದು ವಾರ ಇನ್ನು 1 ವಾರ ರಜೆ ಇಲ್ಲೇ ಅವ್ನು ಬೇಕು. ನಾನು ಒಂದು ಫುಲ್ ಬ್ಲ್ಯಾಕ್ ಆಯ್ತು, ವೈಟ್ ಇದ್ದು ಅದಾಯ್ತು. ಅದು ಹಾಕಿ 1 ವರ್ಷ ಆಯ್ತು. ಹೋಗೋಲ್ಲ ಸರ್ಗಿ ಎಲ್ಲ ಬೈತಾರ ಮಾರ. ಅದು ಯೂಸ್ ಇತ್ತದ ಆ ಕ್ಯಾಪಿಗೆ ನೋಡ ಅಲ್ಲಿ ಇಟ್ಕೊಂಡು ಒಳಗೆ. ಇದು ಆ್ಯಕ್ಚುಲಿ ಫ್ರೀ ಇರುತ್ತಾ? ಇದು ಫ್ರೀ ಇರುತ್ತೆ ನಾರ್ಮಲ್ ಆಗಿ. ಇದು ಹಾಕಿ ಟೈಟ್ ಮಾಡು. ಇದೆಲ್ಲ ಬತ್ತ ಅದಕ್ಕೆ ಇದಕ್ಕೆಲ್ಲ ದುಡ್ಡಿಲ್ಲ. ಆಪರ ಉದ್ರಿ ಒಂದು ಹೊಸ ಗ್ಯಾರೇಜ್ ಓಪನ್ ಮಾಡಿದ್ದ. ಹೊಸ ಕೆಲಸ ಬೇರೆ ಆಯ್ಕೊಂಡಿತ್ತು. ಸಂಬಳ ಸ್ವಲ್ಪ ಜಾಸ್ತಿ, ಅಡ್ಲ ಎಂತ ಮಾಡೋಗಿಲ್ಲ. ರವಿ ಆಚೆ ಡೋರ್ ಐತೆ ಆಗಿತ್ತು ಒಳ್ಳೆ ಡೋರ್ ಆಗೈತೆ. ಮತ್ತೆ ವೈಟ್ ಆಗಿರುತ್ತೆ. ಮೊದಲು ವೈಟ್ ಇದೆ, ಬ್ಲ್ಯಾಕ್ ಇದೆ. ನೀ ಅದು ಉಲ್ಟಾ ಕ್ವಶನ್ ಎಲ್ಲ ಕೇಳ್ತಿಲ್ಲ ಅಣ್ಣ. ನಮ್ಮ ಹತ್ರ ಉಲ್ಟಾ ಕ್ವಶನ್ ಅಂತ ಕೇಳ್ತ ಅವ್ನು ಹಾಕಿದ್ರು ಅಷ್ಟೇ ಕಾಣ ಅಷ್ಟೇ. ಬ್ಲ್ಯಾಕ್ ಅಂತ ಕೊಡ್ತ ಮಗನಿಗೆ ಟ್ಯಾಗ್ ಇತ್ತಾನ ಕೈಯಾಗ, ನಿಂದ ಕೈಯಾಗೆ ಇಲ್ಲ ಮಗಲ್ಲ ಪಕ್ಕ ಮೀಟರ್ ಬೋರ್ಡಿಗೆ ಬೀಗ ಇತ್ತು. ಅನುಭವ ಮುಖ್ಯ. ನಾ ಒಂದ್ಸಲ ಹೊಡ್ಸ್ಕೊಂಡಿದ್ದೆ ಗಿಡ. ಹುಡುಗ ಎಂತ ಆಟ ಸಾಮಾನು ಅಷ್ಟೇನದ? ಕೂಕೊಂಡಿಲ್ಲಪ್ಪ ಅದು ಕೂಕೊಂಡಿತ್ತು ನಿಲ್ಲಿಗ ಇಲ್ಲ ಅಷ್ಟೇ.
ವೈಟ್ ಬಾಕುಕ್ಕೆ ಇತ್ತಲ್ಲ ಜಾಗ ಇತ್ತ ಕಟ್ಟು ಕೊಟ್ಟಿರಲ್ಲ ಅಲ್ಲೇ ರೆಡ್ ಕೊಟ್ಟಿನಪ್ಪ, ಅದಕ್ಕೆ ಬೇರೆ ಬದಿ ಕೊಟ್ಟಿನ ಸೇಮೆ ಅವ್ ಕೆಳಗೆ ಎಂದಕ್ಕಿತ್ತ ಕಾಣಬೇಕು. ನನ್ನ ಕೈಯಾಗ ಇಲ್ಲ, ಇವ್ ಎಂತ ಹಾಕ್ತಕಾಮ. ಅವನು ಕಣ್ಣು ತೋರುದಿಲ್ಲ ಬಾಬು, ಆ ನಮ್ಗೆ ಚೆಂಡ ಹಿಡ್ದು ಅಂತ ಕಂತು ಉಲ್ಟಾಕ್ ಮಗ. ನಾನು ಅದನ್ನೇ ಮಾಡದ್ ತಂಬಿ. ಶಾಬಾಷ್. ನೀವು ಗ್ಯಾರೇಜ್ ಎಲ್ಲ ಇಡೋಕೆ ಲಗೆ ಇಲ್ಲ ಕ್ಯಾವ ಏನೇಂದ್ರೆ ಕೆಲಸ ಮಾಡಿ ನೀವು. ಫಿಟ್ಟಿಂಗ್ ಎಲ್ಲ ಆಯ್ತು. ಒಂದೇನೋ ಟ್ಯಾಗ್ ಕಮ್ಮಿ ಆಯ್ತು ಯಾವ ಫ್ರಂಟ್ ವೀಲಿಗೆ. ಈಗ ಗಾಡಿ ಲುಕ್ ಬಂತು. ಅದು ಹಳಿ ಇತ್ತಲ್ಲ ಒಂಚೂರು ಕಲರ್ ಫೇಡ್ ಆಯ್ತು, ಅಷ್ಟು ಲುಕ್ ಬರ್ತಿಲ್ಲ ಆಯ್ತು. ನಂಗೆ ಕಷ್ಟ ರೆಡ್ ಇಲ್ಲ. ಓಕೆ, ನಾವು ಬೆಂಗಳೂರಿಗೆ ಹೊರಟಿತ್ತು. ಆಲ್ಮೋಸ್ಟ್ ಟೈಮ್ ಆಯ್ತು. ನಾವು 5 ಗಂಟೆ ಓಡ್ಕೊಂಡು ಮಾಡೋದು 4:15 ಇಲ್ಲೇ ಆಯ್ತು. ಮತ್ತು ಇನ್ನೂ ನಂಗೆ ಕೆಲಸ ಇತ್ತು, ಡಾಟಾ ಎಲ್ಲ ಇದು ಮಾಡೋಕ್ಕಿತ್ತು. ಯಪ್ಪ ಸರಿ, ಓಕೆ ಬನ್ನಿ ಸಿಗುವ ಮತ್ತೆ ಹೌದಾ. ಕಂಡ್ರಲ್ಲ ವೀಲ್ ಕ್ಯಾಪ್ ಹಾಕದ. ಅಂಥ ಪ್ರೊಫೆಷ್ನಲ್ಸ್ ಅಲ್ಲ, ಆದ್ರೂ ಒಂದು ಲೆಕ್ಕದಾಗ ಹಾಕಿತ್ತು. ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ನಾವೇ ಮೆಕ್ಯಾನಿಕ್ ನಮ್ಮ ಕಾರಿಗೆ. ಹಂಗಾಗಿ ಲಾಸ್ಟ್ ಟೈಮ್ ಫಿಟ್ ಮಾಡೋದು ನಾನೇ. ಲುಕ್ಕು ಒಳ್ಳೆ ತೋರುತ್ತಿದ್ದು, ಬಜೆಟ್ ಫ್ರೆಂಡ್ಲಿ, ಮ್ಯಾಗ್ ಹಾಕುವಷ್ಟೆಲ್ಲ ದುಡ್ಡು ಇಲ್ಲ, ಖರ್ಚು ಎಂತಕ್ಕೆ ಅಂತೇಳಿ ಹೇಳಿ. ಹಂಗಾಗಿ ಈಗ ಅಲ್ಲಿ ಕ್ಯಾಪ್ ಚೇಂಜ್ ಮಾಡಿ ಇಲ್ಲೇ ಅಂತಕ್ಕಿದ್ದೆ ಅಂತ ಕಾಣ್ತಿದ್ರೆ. ಬೆಂಗಳೂರಿಗೆ ಹೊರಟಿತ್ತು ನಾನು ಮತ್ತು ಕೌಶಿ ಇತ್ತು, ಇಬ್ಬರು ಹೊರಟಿತ್ತು. ಚೂರು ಗಡ್ಬಿಡಿ ಮೇಲೆ ಹೊರಟದ್ದು, ಒಂದು ಫ್ರೆಂಡಿನ ವೆಡ್ಡಿಂಗ್ ಐತಾ. ಸೊ ಹಂಗಾಗಿ ಶೂಟಿಗಲ್ಲ, ಹಿಂಗೆ ಇನ್ವೈಟ್ ಮಾಡಿರ ಹೋತಿತ್ತು. ಬ್ಲಾಗ್ ಮಾಡೋಕೆ ಆಗ್ತಾ ಕಾಂತೆ. ವ್ಯೂ ಮಾತ್ರ ಭಾರಿ ಲೈಕ್ ಇತ್ತು. ಹಂಗಾಗಿ ಒಂದು ಗಳಿಗೆ ನಿಲ್ಸ್ಕೊಂಡದ್ದು. ಫುಲ್ಲು ಫಾಗ್ಗೆ ಮನಸ್ಸಿಲ್ಲ ಇಲ್ಲಿಂದ, ಅಷ್ಟು ಲೈಕ್ ಇತ್ತು. ಓಕೆ, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಇದೇ ಥರ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.